ಸರ್ ರೈಟ್ ನಾವು. ಇದು ಕಿಚ್ಚ ಕ್ರಿಯೇಷನ್ಸ್ ಬ್ರ್ಯಾಂಡಿಂಗ್ ಎಷ್ಟು ವರ್ಕ್ ಆಗುತ್ತೆ ಯಾರಿಗೆ? ಸಿನಿಮಾಗೆ ಸರ್, ಯಾಕಂದ್ರೆ ಸುದೀಪ್ ಅವರ ಬ್ಯಾನರ್ನ ಸಿನಿಮಾ ಅಂತ ಅಂದ್ಕೊಳ್ತಾರೆ, ಅಥವಾ ಈಗ ಇಲ್ಲ ಸರ್, ಕಿಚ್ಚ ಕ್ರಿಯೇಷನ್ಸ್ ಅಂತ ನೀವೇನು ಹಾಕೋತಾ ಇದ್ದೀರೋ ಅಲ್ಲಿ, ನಾನು ಬಿಕಾಸ್ ನನ್ನ ಬ್ಯಾನರ್ ಅಂತ ನಾನು ಹಾಕೋತಾ ಇಲ್ಲ, ಅದನ್ನ ನಾನು ಆ ಥರ ಕೊಲಾಬರೇಟ್ ಆಗ್ತಾ ಇದ್ದೀನಿ. ಕಿಚ್ಚ ಕ್ರಿಯೇಷನ್ಸ್ ಅಂತ ಏನಕ್ಕೆ ಬರುತ್ತೆ ಅಂದ್ರೆ, ಇವಾಗ ನಂಗೆ ಏನೋ ಒಂದು ಅಮೌಂಟ್ ಇರುತ್ತೆ ಅನ್ಕೊಳ್ಳೋಣ, XYZ ಅಮೌಂಟ್ ಇರುತ್ತೆ ನನ್ನ ಪೇಮೆಂಟ್. ನಾವೇನ್ ಮಾಡ್ತೀವಿ, ಈ ತರ ಸಿನಿಮಾ ಅಂತ ಬಂದಾಗ, ಚೆನ್ನಾಗಾಗ್ಲಿ ಅಂತ ಬಂದಾಗ ನಾವೇನ್ ಮಾಡ್ತೀವಿ, ಒಂದು ಚಿಕ್ಕ ಮೊತ್ತ ತಗೊಂಡು ಮಿಕ್ಕಿದ ಅಲ್ಲೇ ಇಟ್ಟಿರ್ತೀವಿ, ಇದು ಪ್ರೊಡಕ್ಷನ್ಗೆ ಹಾಕೊಳ್ಳಿ ನೀವು, ಸೊ ಇಷ್ಟು ಶೇರಲ್ಲಿ ನಾನು ತಗೋತೀನಿ. ಸೊ ದುಡ್ಡು ಚೆನ್ನಾಗಾಯ್ತಾ, ನೀವು ಉಳಿದಿ, ನಾನು ಉಳಿತೀನಿ. ಚೆನ್ನಾಗಾಗ್ಲಿಲ್ವಾ, ನಿಮ್ದು ಹೋಯ್ತು, ನಂದು ಹೋಯ್ತು. ಆ ರಿಸ್ಕ್ ತಗೊಳಕ್ ನಾನು ರೆಡಿ ಇದ್ದೀನಿ, ಕೆಲವು ಸಿನಿಮಾ ಒಟ್ಟಿಗೆ, ಕೆಲವು ಬ್ಯಾನರ್ ಒಟ್ಟಿಗೆ. ಸೊ ಕಿಚ್ಚ ಕ್ರಿಯೇಷನ್ಸ್ ನಾನು ಇವೇನು ಹಾಕಿದ್ರೆ ಇಟ್ಸ್ ಕೊಲಾಬರೇಷನ್ ಆಫ್ ಪ್ರೊಡಕ್ಷನ್, ಜಸ್ಟ್ ನಾಟ್ ಆಸ್ ಜಸ್ಟ್ ಲುಕ್. ಅಂದ್ರೆ ತಮಿಳದ ಆಗ್ಲೇ ಅದು ಅಸ್ತಿತ್ವಕ್ಕೆ ಬರಬೇಕು ಅಂತಿದೆ, ಅಂದ್ರೆ ಹೀರೋ ಕೂಡ ಇಟ್ ಇಸ್ ಪರ್ಸನಲ್ ಸರ್. ಏನಾಗುತ್ತೆ ಅದು ಅವ್ರವ್ರಿಗೆ ಬಿಟ್ಟಿದ್ದು, ಕೆಲವರು ರೆಡಿ ಇದ್ದಾರೆ, ಕೆಲವರು ರೆಡಿ ಇಲ್ಲ. ಇನ್ನೊಂದೇನಾಗುತ್ತೆ ಸರ್, ರೆವಿನ್ಯೂ ಶೇರಿಂಗ್ ಅಂತ ಬಂದ್ಬೇಕಾದ್ರೆ ಒಂದು ವೈಯಕ್ತಿಕವಾಗಿ ಸರ್, ನನಗೂ ನಿಮಗೂ ನಂಬಿಕೆ ಇರಬೇಕು. ಒಬ್ಬ ಹೀರೋ ಎಲ್ಲ ಆಫೀಸಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ. ಏನಂತಂದ್ರೆ, ನೀವು ನನಗೆ ಲೆಕ್ಕ ತೋರಿಸಿ, ಇವಾಗ ನಾವು ಇಲ್ಲಿ ಕೂತ್ಬಿಟ್ಟು ಹಾಸನದ ಥಿಯೇಟರ್ ಕಲೆಕ್ಷನ್ ಕೇಳಬೇಕು ಅಂದ್ರೆ ನನಗೆ ಅವ್ರ ಮೇಲೆ ನಂಬಿಕೆ ಇರಬೇಕು, ನಮ್ಮ ಹುಡುಗರು ಇರಬೇಕಲ್ಲಿ. ಇಲ್ಲ ಹೆಂಗ್ ಗೊತ್ತಾಗತ್ತೆ ನಿಮ್ಗೆ ಏನ್ ನಡೀತಾ ಇದೆ ಶೇರ್ ಅಂದ್ಬಿಟ್ಟು. ಈಗ ರೆವಿನ್ಯೂ ಶೇರಿಂಗ್ ಅಂತ ಬಂದ್ರೆ ಪ್ರತಿ ಒಂದು ಬಿಸ್ನೆಸ್ ಅಲ್ಲೂ ಪ್ರೊಡ್ಯೂಸರ್ ನಿಮ್ಮ ಹತ್ರ ಓಪನ್ ಬುಕ್ ಅಲ್ಲಿ ಮಾತಾಡಕ್ಕೆ ರೆಡಿ ಇದಾರ, ಅವಾಗ ನೀವು ಮಾಡ್ಬೋದು. ಇಲ್ಲ ಅಂದ್ರೆ ಸರ್ ಹೋಲ್ಡ್ ಆಗಲ್ಲ. ಈಗ ಯಾರ್ಯಾದ್ರೂ ಸೇಫ್ ಆಗಿರಕ್ಕೆ ತಾನೇ ಟ್ರೈ ಮಾಡ್ತಾರೆ, ಹೌದಾ ಇದು? ಮತ್ತೆ ಹಾಗೇನೆ ತಾನೇ ಅದು. ಈಗ ಯಾರೇ ತಗೊಳ್ಳಿ, ನಿಮಗೆ ತಗೊಳ್ಳಿ, ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ವ್ಯೂವರ್ಶಿಪ್ ನಲ್ಲಿ ನಿಮಗೆ ನಾನು ಸ್ಯಾಲರಿ ಕೊಡ್ತೀನಿ ಅಂದ್ರೆ ನೀವೇನು ಹೇಳ್ತೀವಿ, ನನಗೆ ಗೊತ್ತಾಗುತ್ತೆ. ಬೇಡ ಸರ್, ಒಂದು ಫಿಕ್ಸ್ಡ್ ಮಾಡ್ಬಿಡಿ, 10 ರೂಪಾಯಿ ಕಮ್ಮಿ ಇರಲಿ, ಬೇಕಾದ್ರೆ ಫಿಕ್ಸ್ಡ್ ಕೊಟ್ಬಿಡಿ ನನಗೆ ಅಂತೀರಿ. ಹಾಗೆ ತಾನೇ ಮಾಡಬೇಕು. ಇವಾಗ ನಮಗೆ ಈ ಬ್ಯಾನರ್ಗಳೊಟ್ಟಿಗೆ ಚೆನ್ನಾಗಿದ್ದೀವಿ, ಪ್ಲಸ್ ಮಾರ್ಕೆಟ್ ನನಗೆ ಗೊತ್ತಿರೋದ್ರಿಂದ ಒಂದು ಮಟ್ಟಕ್ಕೆ ನಾನು ಐ ನೋ ಎವ್ರಿಥಿಂಗ್ ವಾಟ್ ಇಸ್ ಹ್ಯಾಪನಿಂಗ್. ಸೊ ಆ ಮಟ್ಟಿಗೆ, ಬಟ್ ಐ ಆಮ್ ರೆಡಿ ಟು ಟೇಕ್ ದಟ್ ರಿಸ್ಕ್ ಸರ್, ಬಿಕಾಸ್ ಟುಡೇ ಸಿನಿಮಾ ಇಸ್ ಬಿಕಮಿಂಗ್ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಡಿಫಿಕಲ್ಟ್ ಆಗ್ತಾ ಇದೆ, ಪ್ರೊಡಕ್ಷನಲ್ ವ್ಯಾಲ್ಯೂಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ನಾವು ಹೀಗೆ ಸಪೋರ್ಟ್ ಮಾಡೋದ್ರಿಂದ ಅಟ್ ಲೀಸ್ಟ್ ವ್ಯಾಲ್ಯೂ ಆಫ್ ದ ಪ್ರೊಡಕ್ಷನ್ ಕಮ್ಮಿ ಆಗಲ್ಲ. ನೀವು ಹೇಳಿದ್ರಲ್ಲ, ಕ್ವಾಲಿಟಿ ಕಾಂಪ್ರಮೈಸ್ ಆಗಲ್ಲ ಅವಾಗ. ಎಸ್ ಸರ್, ಡಿಪೆಂಡ್ಸ್. ಅದು ನಾನು ಹೆಂಗೆ ಹೇಳಿ, ಇವಾಗ ನಾನು ಅವ್ರು ಬರೋದ್ರ ಮೇಲೆ, ಅವ್ರ ಮೇಲೆ ನಂದು ಅಂಡರ್ಸ್ಟ್ಯಾಂಡಿಂಗ್ ಹೇಗಿರುತ್ತೋ. ಇಲ್ಲ ಬಹುಶಃ ರೆವಿನ್ಯೂ ಶೇರಿಂಗ್ ಇಲ್ಲ ಅಂದ್ರೆ ಮೇ ಬಿ ಆ ಅಮೌಂಟಿಗೆ ನಾನೊಂದು ಏರಿಯಾ ತಗೊಂಡ್ರೆ ತಗೊಂತೀನಿ, ದಟ್ ವೇ ಐ ಕ್ಯಾನ್ ಹೆಲ್ಪ್ ದ ಪ್ರೊಡ್ಯೂಸರ್ ಅಲ್ವೇ. ನೋಡೋಣ. ನಾನು ಆಕ್ಚುಲಿ ತುಂಬಾ ಹಿಂದೆ ಆಗಿದೆ ಸರ್, ಇವತ್ತು ನಿಮ್ಗೆ ಗೊತ್ತಾಗ್ತಾ ಇರ್ಬೋದು, ನಾನು ವಿಕ್ರಾಂತೋಣದಿಂದ ಹಿಂದೆನೂ ನಾನು ರೆವಿನ್ಯೂ ಶೇರಿಂಗ್ ಅಲ್ಲಿದೆ ನಾನು. ಸೊ ಸುದೀಪ್ ಆರ್ಟ್ಸ್ ಜೊತೆಗೆ ಎಕನಾಮಿಕ್ಸ್ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊತಾರೆ? ಇಲ್ಲ ಸರ್, ಐ ಜಸ್ಟ್ ಬೀನ್ ವೆರಿ ಹಾರ್ಟ್ಫುಲ್ ವಿತ್ ಮೈ ಪ್ರೊಡ್ಯೂಸರ್ಸ್. ಸಿನಿಮಾದಲ್ಲಿ ಇವತ್ತು ದುಡ್ಡು ಮಾಡಿದ್ರಿ ಕಂಫರ್ಟೇಬಲ್ ಆಗಿ ನನಗೆ ನೇಚರ್ ಎಲ್ಲಿ ಇಡಬೇಕು ಇಟ್ಟಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನನಗೇನಂದ್ರೂ ಸಿನಿಮಾ ಮಾಡೋಣ ಅನ್ನೋ ಆಸಕ್ತಿ ಮೇಲೆ ಕಾಂಪ್ರಮೈಸ್ ಆಗಬಾರ್ದು ಅಂತ ಬಂದಾಗ, ನಾವು ಇದ್ದೀವಿ ನಿಮ್ಮೊಟ್ಟಿಗೆ ಅಂತ ಬಂದಾಗ ಭರವಸೆ ಜಾಸ್ತಿ ಅಲ್ಲ ಒಬ್ಬ ನಿರ್ಮಾಪಕರಿಗೆ. ನಾವು ಇದ್ದೀವಿ, ಏನಾರಾದ್ರೆ ನಂದು ಹೋಗುತ್ತೆ, ಮಾಡೋಣ ಬನ್ನಿ ಅಂತ ಬರುತ್ತಲ್ಲ, ಅವಾಗ ನಾವಿಬ್ಬರು ಫ್ರೆಂಡ್ಸ್ ಆಗಿ ವರ್ಕ್ ಮಾಡ್ತೀವಿ ಸರ್. ಒಂದೊಂದು ನೋವು ನಮ್ಮ ಹತ್ರ ಹೇಳ್ಕೊತಾರೋ, ಹಿಂಗಿದೆ ಏನು ಮಾಡೋಣ ಸರ್, ಇವಾಗ ಇಷ್ಟು ದುಡ್ಡು ಬರುತ್ತೆ ಇದರಲ್ಲಿ, ಬೇಡ ತಾಳಿ ಏನೋ ಮಾಡೋಣ ಬರುತ್ತಲ್ಲ. ಐ ಥಿಂಕ್ ದಟ್ ಇಸ್ ಹೌ ವಿ ಶುಡ್ ಗೋ ಟುಡೇ. ಅಟ್ ಲೀಸ್ಟ್ ಐ ಆಮ್ ವರ್ಕಿಂಗ್ ದಟ್.